ನಾವು ಈ ಸಮ್ಮೇಳನದ 2ನೇ ದಿನದ ಈ ಒಂದು ಗೋಷ್ಠಿಯ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಿದ್ದೇವೆ. ಆಗಮಿಸಿದಂತಹ ಎಲ್ಲ ಧರ್ಮ ಬಂಧುಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಇದು ಬಹಿರಂಗ ಅಧಿವೇಶನ. ದಕ್ಷಿಣ ಭಾರತ ದಿಗಂಬರ ಜೈನ ಅರ್ಚಕ ಸಂಘದಿಂದ ಒಂದು ನಿರ್ಣಯವನ್ನು ಮಾಡ್ತೀವಿ. ನಿರ್ಣಯ ನಿಮ್ಮ ಮಾತುಗಳು ಹಾಗೂ ಈಗಾಗಲೇ ಅಧ್ಯಕ್ಷರದರ ಪ್ರಾಸ್ತಾವಿಕ ಮಾತುಗಳನ್ನ ಆಡ್ತಾರೆ. ಈಗ ನಿರ್ಣಯವನ್ನು ನಾವು ತೆಗೆದುಕೊಳ್ತೀವಿ. ಅದನ್ನ ಸರ್ಕಾರಕ್ಕೆ ಮತ್ತು 18 ಮಠಗಳಿಗೆ ಮತ್ತು ಕಾವಂದರರಿಗೆ ಅದನ್ನ ತಲುಪಿಸ್ತಕ್ಕಂಥ ವ್ಯವಸ್ಥೆ. ಇದು ಸಮ್ಮೇಳನದ ಒಂದು ಏನಂತ ಕರಿತೀವಿ, ಇದನ್ನ ಸಮ್ಮೇಳನದ ಒಂದು ಹೃದಯ ಅಂತ ಹೇಳಿ ಕರಿತೀವಿ. ಇದನ್ನ ಆ ಕಾರ್ಯಕ್ರಮ ಈಗ ಸಂಪನ್ನಗೊಳ್ತಾ ಇದೆ. ಪುರೋಹಿತರುಗಳನ್ನ ಏನಾರು ಮಾಡಿ ನಿಮ್ಮ ಮಕ್ಕಳನ್ನ ದಯವಿಟ್ಟು ನಮ್ಮನೆ ಪೂಜೆ ಮಾಡ್ಕೊಳಕಾರು ನಾವು ಪೂಜೆ ಮಾಡ್ಕೋಬೇಕು ಕಡೆಗೆ. ಇಲ್ಲ ನಾವೇನೆ ಬ್ರಾಹ್ಮಣರು ಇವ್ರನ್ನ ಕರೆದು ಪೂಜೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ಅವರಿಗೆ ಪುರೋಹಿತರ ಲಕ್ಷಣವನ್ನು ಕೊಡಿ. ಏನಾರು ಒಂದು ನಿತ್ಯ ಪೂಜೆ ಮಾಡ್ಲಿಕ್ಕಾರು ನಮ್ಮ ಮಕ್ಕಳಿಗೆ ಅವಕಾಶ ಮಾಡಿಕೊಡಿ. ಯಾಕೆಂದ್ರೆ ನಾಳೆ ಈಗೆಲ್ಲ ಒಂದೊಂದೇ ಮಕ್ಕಳುಗಳು ಇರೋದೀಗ. ಎಷ್ಟು ಹೇಳಿ, ಮೊನ್ನೆಲ್ಲ 2 ಬೇಕು 3 ಸಾಕಿತ್ತು. ಆಮೇಲಿಂದ ಈಗ 2 ಮಕ್ಕಳು ಹೋಯ್ತು, ಈಗ ಒಂದೇ ಮಕ್ಕಳಿಗೆ ಬರ್ತಾ ಇದ್ದಾರೆ. ಅವು ಪಟಾಕಿ ಇದ್ದಂಗೆ ಆಟಮ್ ಬಾಂಬು, ಯಾವಾಗಲಾರು ಡಮ್ ಅಂದ್ರೆ ಮುಗಿದೋಯ್ತು. ಅದಕ್ಕೆ ದಯವಿಟ್ಟು ಎಲ್ಲ 2 ಮಕ್ಕಳು ಮಾಡ್ಕೊಳ್ಳಿ. ಈಗ ಆಗಲ್ಲ, ಮುಂದೆ ಕೂತಿರೋರೆಲ್ಲ ವಯಸ್ಸಾಗಿದೆ, ಈಗ ಆಗಲ್ಲ ನಿಮ್ಗಳಿಗೆ. ಆದರೆ ಆದಷ್ಟು 2 ಮಕ್ಕಳು ಇದ್ರೆ ಪರವಾಗಿಲ್ಲ. ನಮ್ಮ ಅಂಬುಜದ ಶ್ರೀಗಳು, ಅರಾಮಗಿರಿ ಶ್ರೀಗಳು ಅವ್ರಿಗೆ 4 ಮಕ್ಕಳಿದೆ ಅಂತ ಚಪ್ಪಾಳೆ ಹೊಡೀರಿಪ್ಪ. ಅವ್ರಿಗಿಂತ ಕಮ್ಮಿ ನನಗೆ 1 ಕಮ್ಮಿ ಇದೆ, 3 ಮಕ್ಕಳಿದೆ ನೋಡಿ. ಆಯ್ತಾ? ನೋಡಿ, ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ಮಕ್ಕಳಿಗೆ ವಿದ್ಯಾಭ್ಯಾಸ ಇಲ್ಲದಲೇ ಹಾಳು ಮಾಡಬೇಡಿ. ನಿತ್ಯ ಪೂಜೆಗೆ ಏನ್ ಬೇಕು ಅದನ್ನೆಲ್ಲ ಮಾಡಿ. ಜೊತೆಗೆ ನಾವೇನ್ ಹೇಳೋದು ಅಂದ್ರೆ ಪೂಜೆನ ಕರೆಕ್ಟಾಗಿ ತಪ್ಪಿಲ್ಲದೆ ಮಾಡಿ. ಯಾವತ್ತಿದ್ರು ದೇವರು ನಮ್ಮ ತಲೆನ ಕಾಯುತ್ತೆ. ಆಯ್ತಾ? ಉದಾಹರಣೆ ನಾನೇ ಕೊಡ್ತೀನಿ. ನಾನು SLC ಫೇಲು. ನನ್ನ ದೊಡ್ಡ ಮಗಳು MCA, 2ನೇವಳು ಈಗ MBA ಮಾಡ್ತಾ ಇದ್ದಾಳೆ, ಮಗ BCA ಮಾಡ್ತಾ ಇದ್ದಾನೆ. ನನಗೆ ಅಮೂಲ್ಯ ರತ್ನಗಳು, ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಇದ್ದಂಗೆ. ಅಪ್ಪ SLC ಫೇಲು, ಮಕ್ಕಳು ಡಬಲ್ ಡಿಗ್ರಿ. ಏನ್ ಮಾಡೋದು ಅಲ್ವಾ? ನಾವು ಪೂಜೆ ಹೇಗೆ ಮಾಡ್ತೀವಿ, ಪ್ರತಿಯೊಂದು ಮಾಡ್ತೀವಿ, ಅದ್ರ ತಕ್ಕಂತೆ ದೇವರ ಆಶೀರ್ವಾದ ಇದ್ದೇ ಇರುತ್ತೆ. ಬಹುಮಾನ ಅವನ್ ಸಂಬಳ ಕೊಡ್ಲಿ ಬಿಡ್ಲಿ. ನಾನು 96 ನಮ್ಮ ತಾತ 1932 ಶ್ರೀರಂಗಪಟ್ಟಣಕ್ಕೆ ಸೇರಿದವರು. ಅವತ್ತಿಂದನೂ ಯಾರ ಹತ್ರನೂ ಸಂಬಳ ತಗೊಂಡಿಲ್ಲ. ಯಾತಕ್ಕೆ? ದೇವರ ಸೇವೆ ಮಾಡೋದ್ರಿಂದ ಅದ್ರ ಪುಣ್ಯ ಭಾಗ್ಯ ಸಿಗ್ತದೆ. ನಾವು ನೆಕ್ಸ್ಟ್ ಜನ್ಮದಲ್ಲಿ ನಾವು ಜೈನರಾಗಿ ಹುಡ್ತೀವಿ ಅನ್ನೋದು ಗೊತ್ತಿಲ್ಲ, ಹುಟ್ಟಿದ್ರು ಪುರೋಹಿತರಾಗಿ ಹುಡ್ತೀವಿ ಅಂತ ಗೊತ್ತಿಲ್ಲ. ಇವತ್ತು ನಾವು ಭಗವಂತನಿಗೆ ಅಭಿಷೇಕವನ್ನು ಮಾಡ್ತಾ ಇದ್ದೀವಿ, ಅದೇ ನಮ್ಗೆ ಪುಣ್ಯ ಭಾಗ್ಯ. ಶ್ರೀಮತಿ ವೈಶಾಲಿ ಚಂದ್ರಪ್ರಭರವರು ಜ್ವಾಲಮಾಲಾ ಲೈವ್ ಮತ್ತು ಚಂದನ ವಾಹಿನಿಯ ಅಲ್ಲಿ ಜೈನ ಸಮಾಜದ ಎಲ್ಲ ಕಾರ್ಯಕ್ರಮಗಳನ್ನ ಪ್ರಚಾರ ಮಾಡ್ತಕ್ಕಂಥವ್ರು. ಕಳೆದ 2 ದಿನಗಳಿಂದ ವಿಶ್ವದಾದ್ಯಂತ ಈ ಜ್ವಾಲಮಾಲಾ ನಿನ್ನೆ 9,500 ವೀಕ್ಷಕರದ ನೋಡಿದರೆ ಚಪ್ಪಾಳೆ ತಟ್ಟಬೇಕು. ನೋಡಿ, ಅವ್ರು ಹೇಳ್ತಾ ಇದ್ರು, ನೋಡಿ ಒಂದು ಕಾರ್ಯಕ್ರಮಕ್ಕೆ ಅವರು ಆರ್ಥಿಕವಾಗಿ ಕೇಳ್ತಾರೆ, ಆದ್ರೆ ನಾವು ಪುರೋಹಿತರಿಗೆ ನಾವು ಕಾಣಿಕೆ ಕೊಡ್ಬೇಕು ಸರ್, ನಾವು ಅವರಿಂದ ಏನನ್ನು ಕೂಡ ಸ್ವೀಕಾರ ಮಾಡೋದಿಲ್ಲ ಅಂತಕ್ಕಂಥದ್ದನ್ನು ಹೇಳಿದ್ರು. ಈ ಸಮ್ಮೇಳನದ ಎಲ್ಲ ಶೂಟಿಂಗ್ ಅನ್ನ ಉಚಿತವಾಗಿ ಮಾಡಿಕೊಟ್ಟಿದ್ದಾರೆ.
ಅವರಿಗೆ ಜಿನಶಾಸನ ದೇವತೆಗಳು ಸನ್ಮಂಗಳನ್ನುಂಟು ಮಾಡಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಜಿನಶಾಸನ ನೋಡಿ, ನೀವೆಲ್ಲ ಆಶೀರ್ವಾದ ಮಾಡ್ಬೇಕು ಅವರಿಗೆ. ಎಲ್ಲ ಪ್ರತಿಷ್ಠಾಚಾರ್ಯರು, ಶಾಸ್ತ್ರಿಗಳು, ಪುರೋಹಿತರು. ಶ್ರೀಯಪ್ಪ ಶರಮಣಿ ಸ್ಯಾದ್ವಾದ ರಕ್ಷಾಮಣಿ ಸಂಸಾರೋಡೋಪಮಣಿ ಕೈ ಎತ್ಬೇಕೆಲ್ಲ. ಭವ್ಯೋಪಚಿಂತಾಮಣಿ ಆಸ್ರಾನ್ ಮೇರುಮಣಿ ಸದಾ ಮಂಗಲಂ ಸದಾ ಮಂಗಲಂ. ವೈಶಾಲಿ ಚಂದ್ರಪ್ರಭುರವರಿಗೆ ಜಿನಶಾಸನ ದೇವತೆಗಳು ಸನ್ಮಂಗಳನ್ನುಂಟು ಮಾಡಲಿ. ನಮ್ಮ ಪರಮ ಪೂಜ್ಯ ಗುರುಗಳು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯ ವರ್ಯ ಭಟ್ಟಾರಕ ಪಟ್ಟಾಚಾರ್ಯ ವರ್ಯ ಮಹಾಸ್ವಾಮೀಜಿಗಳ ಗುರುಕೃಪೆ ಅವರಿಗೆ ಅನವರತವಾಗಿರಲಿ ಎನ್ನುವುದನ್ನ ನಾವು ಹೇಳ್ತಾ ಇದ್ದೀವಿ. ಈ ಸಮ್ಮೇಳನ ಜರುಗುವಲ್ಲಿ ಎಲ್ಲ ಮೂಲಭೂತ ಸೌಲಭ್ಯಗಳನ್ನು, ವಸತಿ, ಆಹಾರ, ವಾಸ್ತವ್ಯ ಇದೆಲ್ಲವನ್ನು ಕೂಡ ಪರಮ ಪೂಜ್ಯ ಸ್ವಾಮೀಜಿಯವರು ಒದಗಿಸಿ ಇದನ್ನು ಯಶಸ್ವಿಗೊಳಿಸುವಲ್ಲಿ ನಮಗೆ ಪೂರ್ಣ ರೀತಿಯಾದಂಥ ಆಶೀರ್ವಾದ ಸಹಕಾರವನ್ನು ನೀಡಿದ್ದಾರೆ. ಈ ಸಮ್ಮೇಳನ ಎರಡು ರೀತಿಯಲ್ಲಿ ಅರ್ಥಪೂರ್ಣವನ್ನಾಗಿ ಮಾಡುವಲ್ಲಿ ಈ ಸಂಘಟಕರು ಇದರಲ್ಲಿ ಶ್ರಮಿಸಿದ್ದಾರೆ. ಒಂದು, ನಮ್ಮ ಕರ್ತವ್ಯಗಳು ಏನು, ಆಮೇಲೆ ನಮ್ಮ ಜವಾಬ್ದಾರಿಗಳು ಏನು ಅಂತೇಳಿ. ಒಬ್ಬ ವ್ಯಕ್ತಿಗೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇರಬೇಕಿದ್ರೆ ಅವನಲ್ಲಿ ಕೌಶಲ್ಯ ಇರಬೇಕಾಗ್ತದೆ. ಅತಿಥಿಗಳು ಅದನ್ನೇ ಮಾತಿನಲ್ಲಿ ಹೇಳಿದರು. ಕೆಲವು ಈಗ ಪ್ರದೇಶಗಳಲ್ಲಿ ನೀವು ಗಮನಿಸಿದ್ರೆ ಇಂಥವರೇ ಪುರೋಹಿತರು ನಮಗೆ ಬರಬೇಕು ಅಂತ ಹೇಳಿ ಅವರನ್ನು ಕೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರ ಹತ್ರ ಒಂದು ವೈಶಿಷ್ಟ್ಯತೆ ಇರ್ತದೆ. ಸುಸ್ವರವಾಗಿ ಮಂತ್ರಗಳನ್ನು ಚೆನ್ನಾಗಿ ಹೇಳ್ತಾರೆ. ವಿದ್ಯಾನಂದ ಮಹಾರಾಜರ ನಂತರದಲ್ಲಿ ವಿದ್ವಾಂಸರಿಗೆ ದೇಶದಲ್ಲಿ ಒಂದು ಗೌರವ, ಸತ್ಕಾರ, ಸನ್ಮಾನಗಳು ಉಳಿತು ಅಂತಂದ್ರೆ ಅದು ನಮ್ಮ ಕರ್ಮಯೋಗಿ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಿಂದ ಅಂತ ಹೇಳಿ ನಾವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನೆನಪಿಸ್ಕೊಳ್ಬೇಕಾಗ್ತದೆ. ಹಾಗೆ ಅದೇ ರೀತಿಯಾಗಿ ಹಿಂದಿನಿಂದಲೂ ಈ ಶ್ರವಣ ಬೆಳಗೊಳದಲ್ಲಿ ಎಲ್ಲರಿಗೂ ಕೂಡ ಜ್ಞಾನಿಗಳಿಗೆ ಆಶ್ರಯವನ್ನು ನೀಡ್ಕೊಂಡು ಬರಲಾಗ್ತದೆ. ಅದೇ ರೀತಿಯಾಗಿ ಈ ದಿನವೂ ಕೂಡ ನಿನ್ನೆಯಿಂದ ಶ್ರೀ ಕ್ಷೇತ್ರ ಶ್ರವಣ ಬೆಳಗೊಳದಲ್ಲಿ ಇಂತಹ ಒಂದು ಪವಿತ್ರ ಪುಣ್ಯ ಭೂಮಿಯಲ್ಲಿ, ಜ್ಞಾನಿಗಳ, ತ್ಯಾಗಿಗಳ ಭೂಮಿಯಲ್ಲಿ ಈ ಒಂದು ಅರ್ಚಕರ ಸಂಘದ ವಿದ್ವಾಂಸರು, ಶಾಸ್ತ್ರಿಗಳ ಒಂದು ಸಮ್ಮೇಳನ ಈ ಒಂದು ನಾಡಿನಲ್ಲಿ ನಡೀತಾ ಇರತಕ್ಕಂಥದ್ದು ಬಹಳ ಸಂತೋಷದ ವಿಷಯ. ಹಾಗೆ ಹಿಂದೆ ಹೇಗೆ ಪರಂಪರೆ ನಡೆದುಕೊಂಡು ಬಂದಿತ್ತು ಆ ಪರಂಪರೆ ಮತ್ತೆ ಮುಂದುವರೆದುಕೊಂಡು ಹೋದಂಗೆ ಆಗ್ತಾ ಇದೆ ಅಂತ ಹೇಳಿ ಸಂದರ್ಭದಲ್ಲಿ ಹೇಳ್ಬೋದು. ಹಾಗೆ ಪುರೋಹಿತರಿಗೂ ವಿಶೇಷವಾಗಿ ಮಾರ್ಗದರ್ಶನ ಮಾಡ್ತಾ ಇರತಕ್ಕಂಥವರು ನಮ್ಮ ಕನಕಗಿರಿಯ ಭುವನಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರು. ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸಾನ್ನಿಧ್ಯವನ್ನು ಪ್ರದಾನ ಮಾಡಬೇಕಿತ್ತು, ಆದರೆ ಕಾರಣಾಂತರದಿಂದ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿಲ್ಲ. ಹಾಗೆ ಅವರು ಯಾವತ್ತೂ ಕೂಡ ಅವರ ಕನಕಗಿರಿ ಸ್ವಾಮೀಜಿಯವರ ಒಂದು ಸದಾ ಆಶೀರ್ವಾದ, ಮಾರ್ಗದರ್ಶನ, ಪ್ರೋತ್ಸಾಹ, ಪ್ರೇರಣೆ ಎಲ್ಲ ಪುರೋಹಿತ ವರ್ಗಕ್ಕೆ ಇರ್ತದೆ ಅಂತ ಹೇಳಿ ಅವರು ಕೂಡ ಸಂದೇಶವನ್ನ, ಹಾಗೆ ಅವರ ಆಶೀರ್ವಾದವನ್ನ ತಮ್ಮೆಲ್ಲರಿಗೂ ಕೂಡ ದಯಪಾಲಿಸಿರ್ತಕ್ಕಂಥದ್ದು. ಹಾಗೆ ಈ ದಿನ ಪುರೋಹಿತರ ಸಮ್ಮೇಳನ, ಈ ದಿನ ಸಮಾರೋಪ ಸಮಾರಂಭ. ನಿನ್ನೆನೇ ಮಾತಾಡಿದ್ರೆ ಚೆನ್ನಾಗಿತ್ತು ಅನಿಸ್ತಿದೆ ನಮಗೆ. ನಿನ್ನೆ 1:30 ಆಗಿತ್ತು, ನಿಮಗೆಲ್ಲ ಊಟಕ್ಕೆ ಲೇಟ್ ಆಗತ್ತೆ ಅಂತೇಳಿ ಹೋದ್ವಿ. ಆದರೆ ಇವತ್ತು ನೋಡಿದ್ರೆ 3 ಗಂಟೆ ಆಗಿದೆ. ಅಲ್ವಾ? ಮಾತಾಡ್ಬೋದಾ ಬೇಡವಾ? ಹಾಗೆ ಈ ದಿನ ಪುರೋಹಿತರ ಸಮ್ಮೇಳನ, ಹಲವಾರು ದೇಶದಲ್ಲಿ ಹಲವಾರು ರೀತಿಯಾದಂತಹ ಸಮ್ಮೇಳನಗಳು ನಡೀತಾ ಇರ್ತದೆ. ಆದರೆ ಪುರೋಹಿತರ ಸಮ್ಮೇಳನ ಈ ದಿನ ಶ್ರವಣ ಬೆಳಗೊಳದಲ್ಲಿ ನಡೀತಾ ಇರತಕ್ಕಂಥದ್ದು. ಪುರೋಹಿತರು ಅಂತಂದ್ರೆ ತಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥದ್ದು, ಪುರದ ಹಿತವನ್ನ ಬಯಸುವಂಥವರು, ಪುರದ ಹಿತಕ್ಕಾಗಿ ಇರುವಂಥವರೇ ಪುರೋಹಿತರು ಅಂತ ಹೇಳಿ ಹೇಳಲಾಗ್ತದೆ. ಹಾಗೆ ಪುರದ ಹಿತ ಅಂತಂದ್ರೆ ಏನು? ಕೇವಲ ಪುರದ ಹಿತ ಅಲ್ಲ, ಪುರದಲ್ಲಿ ಇರ್ತಕ್ಕಂತಹ ಎಲ್ಲ ಶ್ರಾವಕ ಶ್ರಾವಕಿಯರು, ಎಲ್ಲ ಭವ್ಯ ಜೀವಿಗಳ ಹಿತವನ್ನ ಬಯಸುವಂಥವರು, ಎಲ್ಲರ ಕಷ್ಟಕ್ಕೆ ಆಗುವಂಥವರು ಪುರೋಹಿತರು ಅಂತ ಹೇಳಿ ಹೇಳಲಾಗ್ತದೆ. ಅಂತಹ ಒಂದು ಪುರೋಹಿತರು
ಈ ದಿನ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಉಪಸ್ಥಿತರಿದ್ದೀರಿ. ಹಾಗೆ ಪುರೋಹಿತರಿಗೆ ಇನ್ನೂ ಒಂದು ಕೂಡ ಹೇಳಲಾಗ್ತದೆ, ಗೃಹಸ್ಥಾಚಾರ್ಯರು ಅಂತ ಹೇಳಿ. ಗೃಹಸ್ಥದಲ್ಲಿ ಹೇಗೆ ಒಂದು ಮುನಿ ಸಂಘದಲ್ಲಿ ಆಚಾರ್ಯರು ಇರ್ತಾರೆ, ಅವರು ಆ ಸಂಘದಲ್ಲಿ ಉತ್ಕೃಷ್ಟ ಸ್ಥಾನವನ್ನ ಪಡೆದಂಥವರು. ಹಾಗೆ ಶ್ರಾವಕರಲ್ಲಿ ಯಾರು ಉತ್ಕೃಷ್ಟರು ಅಂತಂದ್ರೆ ಅವ್ರು ಯಾರು? ಪುರೋಹಿತರು, ಅರ್ಚಕರು. ಅವರಿಗೆ ಗೃಹಸ್ಥಾಚಾರ್ಯರು ಅಂತ ಕೂಡ ಕರೆಯಲಾಗ್ತದೆ. ಶಾಲಿ ಚಂದ್ರಪ್ರಭು ನಿರ್ಮಾಣದಿ ಜೈನ ಸಮಾಜದ ಪ್ರೋತ್ಸಾಹದಿ ಇದು ಧರ್ಮಯಾತ್ರೆ, ಮಹಾಧರ್ಮಯಾತ್ರೆ.